ನಮಸ್ಕಾರ ಎಲ್ಲರಿಗೂ. ನಮ್ಮ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬಕ್ಕೆ, ರಾಮನವಮಿಗೆ ಮತ್ತು ಗೌರಿ ಹಬ್ಬದಲ್ಲಿ ಈ ಥರ ಬೇಳೆ ಒಬ್ಬಟ್ಟು ಮಾಡೋದು ಸಂಪ್ರದಾಯ. ಈ ಥರ ಬೇಳೆ ಒಬ್ಬಟ್ಟು ಸುಲಭವಾಗಿ ಮಾಡೋದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಈ ರೆಸಿಪಿ ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ದ ಹಳೆಯ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ನಾವು ಈ ಬೇಳೆ ಒಬ್ಬಟ್ಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ವಿಡಿಯೋ ಶುರು ಮಾಡೋಣ. ಇಲ್ಲಿ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಆದಷ್ಟು ಸಾಧ್ಯವಾದಷ್ಟು ಎಣ್ಣೆ, ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ತಾ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ನಾದಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಈ ಕಣಕ ತಯಾರಿಸ್ಕೊಳ್ಳೋದೇ ಒಂದು ಸ್ಪೆಷಲ್ಲು. ಈಗ ನಾನಿಲ್ಲಿ ಹಿಂದಿನ ಕಾಲದಲ್ಲಿ ಆರೆಕೋಲೆಲ್ಲ ಇತ್ತು. ಈಗ ಆರೆಕೋಲು ಯಾರ ಮನೇಲಿ ಇರೋಲ್ಲ. ಆದ್ದರಿಂದ ಹಿಂಗೆ ಚಪಾತಿ ಗುಂಡು ಇರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಕುಟ್ಟಿ ಸಾಫ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಬೇರೆ ಥರ ಎಲ್ಲ ಮಾಡ್ತಾರೆ, ನೆನೆಸಿ ಗಿನ್ಸಿ ಎಲ್ಲ ಏನೋ ಮಾಡ್ತಾರೆ. ಆದರೆ ಇಲ್ಲಿ ನಾನು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಂಥ, ನಮ್ಮಮ್ಮ ಮಾಡ್ತಿದ್ದಂಥ ಈ ಥರ ವಿಧಾನನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಸಾಫ್ಟ್ ಆಗುತ್ತೆ. ಮುಚ್ಚಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಇದು ಬೇಳೆನ ಒಂದು ಅರ್ಧ ಕೆಜಿಯಲ್ಲಿ ಸ್ವಲ್ಪ ಕಡಿಮೆ ಅಷ್ಟು 1.5 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡು ನಾನು ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೋಡಿ, ಹಿಂಗೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಮತ್ತೆ ಹೊಸ ನೀರು ಹಾಕಿ ಇಡೋಣ. ಕುಕ್ಕರಲ್ಲಿ ಒಂದು 3 ವಿಷಲ್ಲು. ನಾವು ಸಾಧ್ಯವಾದಷ್ಟು ನೀರು ಜಾಸ್ತಿ ಹಾಕ್ಕೋಬೇಕು. ಮತ್ತು ಈ ಬೇಳೆ ಕಟ್ಟೆಲ್ಲ ಬೇಕಾಗತ್ತಲ್ಲ ಸಾಂಬಾರಿಗೆ, ಹೋಳಿಗೆ ಸಾರಿಗೆ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು 2 ವಿಷಲ್ 3 ವಿಷಲ್ ಮಾಡಿಸ್ಕೋಬೇಕು. ಸಾಧ್ಯವಾದಷ್ಟು ಸ್ವಲ್ಪ ಬೇಳೆ ಗಟ್ಟಿಗೆ ಇರಬೇಕು, ಮೀಡಿಯಮಾಗಿರಬೇಕು. ತೀರ ನೀರಾಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ, ಹೂರ್ಣ ತಯಾರಿಸ್ಕೊಳ್ಳೋಕ್ಕೆ. ನೋಡಿ, ಈಗ ಕುಕ್ಕರ್ ತೆಗ್ದಿದ್ದೀನಿ. ಕುಕ್ಕರ್ ತೆಗ್ದಿದ್ದು ಬೇಳೆ ಈ ಥರ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ಬೇಳೆ. ಈಗ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ತುರ್ಕೊಂಡು ಹಾಕ್ತಾಯಿದ್ದೀನಿ. ಹಾಕಿ ನೆಕ್ಸ್ಟ್ ನಾವಿಲ್ಲಿ ಏಲಕ್ಕಿ ಮತ್ತು ಒಣಶುಂಠಿ ಕುಟ್ಟಿ ಹಾಕ್ತಾಯಿದ್ದೀನಿ. ಇದು ಒಣಶುಂಠಿ ಯಾಕೆ ಹಾಕ್ತೀವಿ ಅಂತಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹೋಳಿಗೆ. ಸಾಮಾನ್ಯ ತೊಗರಿಬೇಳೆ ಹೋಳಿಗೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅದರಿಂದ ಇದು ಒಣಶುಂಠಿ ಹಾಕ್ತಾಯಿರೋದು. ಒಣಶುಂಠಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಜೀರ್ಣ ಆಗುತ್ತೆ. ನೋಡಿ, ಇದೇ ಒಂದು ತುರಿದು ಇಟ್ಕೊಂಡಿದ್ದೀನಿ ಬೆಲ್ಲ. 1.5 ಕಪ್ಪಷ್ಟು 1.5 ಬಟ್ಲಷ್ಟು ನಾನಿಲ್ಲಿ ಬೆಲ್ಲ ತುರಿದು ಹಾಕ್ಕೊಳ್ತಾ ಇದ್ದೀನಿ. ತುರಿದು ಈಗ ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ ನೀವು ಬೇಕಾದ್ರೆ ಹಂಗೆ ದಪ್ಪ ಕುಟ್ಟು ಹಾಕ್ಕೋಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕರಗಿಸ್ಬಿಟ್ಟು ಸೋಸ್ಕೊಂಬಿಡೋಣ. ನೋಡಿ, ಇದಕ್ಕೆ ಕಾಯೆಲ್ಲ ತುರಿದು ಹಾಕ್ಕೊಂಡಿರ್ತೀವಲ್ಲ ಬೇಳೆ ಮಿಶ್ರಣಕ್ಕೆ, ಈಗ ನಾವು ಇದು ಬೆಲ್ಲ ಕರಗಿಸಿದ ನೀರನ್ನ ಸ್ವಲ್ಪ ನೀರಾಗಿ ಕರಗಿಸಿರಬೇಕು. ಅದನ್ನು ನಾನಿಲ್ಲಿ ಸೋಸ್ಕೊತೀನಿ. ಯಾಕೆಂದರೆ ಕಸ ಎಲ್ಲ ಇರುತ್ತೆ, ಕಲ್ಲು ಮಣ್ಣು ಇರೋದ್ರ ಚಾನ್ಸ್ ಇರೋದ್ರಿಂದ. ಮತ್ತು ಬೇಳೆ ಹೋಳಿಗೆ ತಿನ್ಬೇಕಾದ್ರೆ ನಾವು ಕಲ್ಲು ಸಿಗೋ ಒಂದು ಚಾನ್ಸ್ ಇರೋದ್ರಿಂದ ನಾವು ಯಾವಾಗಲೂ ಬೆಲ್ಲನ ಸೋಸ್ಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ, ಹಿಂಗೆ ಬೇಳೆ ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಒಂದು 10 ನಿಮಿಷ ಚೆನ್ನಾಗಿ ನೋಡಿ, ಹಿಂಗೆ ತಳ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಥರ ನಾವು ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹೋಳಿಗೆ ಯಾವಾಗ್ಲೂ ಬೇಗ ಕೆಡೋದಿಲ್ಲ. ನಾವು ಹೊರಗಡೆನೇ ಒಂದು 2-3 ದಿವಸ ಇಟ್ಕೋಬೋದು. ಹಾಗೇನೇ ಇದು ಮಾಡ್ಕೊಂಬಿಟ್ರೆ ಇದಾಗುತ್ತೆ. ನೋಡಿ, ಈಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ ಚೆನ್ನಾಗಿ ಅದಕ್ಕೆ ಬಂದಿದೆ, ಉಂಡೆ ಅದಕ್ಕೆ ಕರೆಕ್ಟಾಗಿದೆ. ಈಗ ನಾನು ಇದೇ ಥರ ಎಲ್ಲ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಸಣ್ಣ ಮಿಕ್ಸಿ ಜಾರಲ್ಲ, ಆದಷ್ಟು ಬೇಗ ಸ್ವಲ್ಪನೇ ಹಾಕ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ. 10 ನಿಮಿಷದಲ್ಲಿ ಆಗಿಬಿಡುತ್ತೆ. ನೋಡಿ, ಈಗೆಲ್ಲ ಹಿಂಗೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಉಂಡೆ ಕಟ್ಟಿಟ್ಕೊಂಬಿಡೋಣ. ಇದ್ರದ್ದು ಹೂರ್ಣದೂ ಸಹ ಅದೇ ಥರ ಮೈದಾನು ಕಣಕನೂ ಸಹ ಉಂಡೆ ಕಟ್ಕೊಂಡಿದ್ದೀನಿ. ಮೈದಾ ಕಣಕ ಒಂದು ಸ್ವಲ್ಪ ಇರಬೇಕು, ಬೇಳೆ ಕಣಕ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಆ ಥರ ತಗೊಂಡು ಹಿಂಗೆ ನೋಡಿ, ಹಿಂಗೆ ತಟ್ಟಿ ಈ ಥರ ಹೂರ್ಣ ತುಂಬೋದನ್ನು ತೋರಿಸ್ತಾ ಇದ್ದೀನಿ. ನಾನು ಒಂದು ಆಗಲೇ ತಟ್ಟಿಟ್ಕೊಂಡಿದ್ದೀನಿ. ಈಗ ಹೂರ್ಣನ ಹಿಂಗೆ ಅಗಲ ಮಾಡಿಕೊಂಡು ಹೀಗೆ ಮಧ್ಯೆ ಇಟ್ಬಿಟ್ಟು ಕ್ಯಾಪ್ ಥರ ಹಾಕ್ಕೊಂಬಿಡ್ಬೇಕು. ಈ ಥರ ಹಾಕ್ಕೊಂಡ್ರೆ ಹಿಂಗೆ ಚೆನ್ನಾಗಿ ಹೂರ್ಣ ತುಂಬಿ ಆಮೇಲೆ ಎಕ್ಸ್ಟ್ರಾ ಇರೋದನ್ನು ನಾವು ತೆಗೆದುಬಿಟ್ಟು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನಾವು ಬೇಳೆ ಒಂದು ಮಣೆ ತಗೊಂಡು ಮತ್ತು ಒಂದು ಪ್ಲಾಸ್ಟಿಕ್ಕು ಹೋಳಿಗೆ ತಟ್ಟೋದಿರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಇಲ್ಲಾಂದರೆ ಬಾಳೆ ಎಲೆ ತೊಗೋಬೋದು ನಾವು. ಬಾಳೆ ಎಲೆಯಲ್ಲಿ ಅಥವಾ ಹಿಂಗೆ ಹೋಳಿಗೆ ತಟ್ಟೋದ್ರ ಇದಿರುತ್ತಲ್ಲ, ಅದು ಪೇಪರ್ ಮೇಲೆ ಅದರಲ್ಲಿ ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ತಟ್ಕೋಬೇಕಾಗತ್ತೆ. ತಟ್ಟಿ ಹಿಂಗೆ ಕ್ಲೀನಾಗಿ ಒಂದೇ ಅದಕ್ಕೆ ಬರೋಂಗೆ ತಟ್ಕೊಂಡು ಇದು ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾಯ್ತಾ ಇರೋದ್ರಿಂದ ನಾನು ಇಲ್ಲಿ ಹೋಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹೋಳಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ
ಸುತ್ತ ನೋಡಿ ಹಿಂಗೆ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದಾಗ ನಾವು ಹೋಳಿಗೆನ ತಿರುಗಿಸಾಕೋಣ. ನೋಡಿ ಎಂಥ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಇದೇ ಥರ ಹೋಳಿಗೆ ಬೇಯಿಸಿದ್ರೆ ರೆಡಿ ಆಯಿತು ನಮ್ಮದು ಹೋಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಾನಿಲ್ಲಿ ಸರ್ವ್ ಮಾಡ್ತೀನಿ ಹೋಳಿಗೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ಹಬ್ಬಗಳಲ್ಲಿ ಈ ಥರ ಹೋಳಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಳೆಯ ಕಾಲದ ಮೆಥಡ್ ತೋರಿಸ್ತಿದ್ದೀನಿ. ಓಕೆ, ಥ್ಯಾಂಕ್ ಯು.